ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಹಲೋ ಕಾರ್ಲಾಸ್. ಇವತ್ತು ಬೈಲೂರಿನ ಪರಶುರಾಮ ಥೀಮ್ ಪಾರ್ಕ್ ಹತ್ರ ಇದ್ದೇವೆ. ಸೊ ಇಲ್ಲಿ ಒಂದು ಎಕ್ಸಿಬಿಷನ್ ಇದೆ, ಸೊ ಅಲ್ಲಿಗೆ ಬಂದಿದ್ದೇವೆ. ಸೊ ಅಲ್ಲಿ ಹೋಗೋಣ. ಹಾಯ್ ಗೈಸ್, ಈಗ ಫೈನಲಿ ನಾವು ಇದ್ರ ಹತ್ತಿರ ಬಂದಿದ್ದೇವೆ. ಸೊ ಇಲ್ಲೇ ಈಗ ಎದುರುಗಡೆ ಪರಶುರಾಮ ಥೀಮ್ ಪಾರ್ಕಿನ ಎಕ್ಸಿಬಿಷನ್ಸ್ ಇದೆ, ಅಲ್ಲಿ ಹೋಗ್ತಾ ಇದ್ದೇವೆ. ಸ್ಪರ್ಶ ಕೂಡ ಮೊಟ್ಟಿಗೆ ಹೊಸ ಅತಿಥಿಯಾಗಿ ಬಂದಿದ್ದಾರೆ. ಸ್ಪರ್ಶ ಇಲ್ಲಿ ನೋಡಿ, ಸ್ಪರ್ಶ. ಸೊ ಸ್ಪರ್ಶ ಟಾಂಗ ಗಾಡಿ ನೋಡ್ತಾ ಇದ್ದಾಳೆ, ಎದುರಲ್ಲಿ ಟಾಂಗ ಹೋಗ್ತಾ ಇದೆ. ಅವು ಎಂಟ್ರನ್ಸ್ ಒಂದತ್ತ ಬೇಲ ಒಂದೊಂದು. ಸೊ ಒಳಗಡೆ ಪರ್ಚೇಸ್ ಮಾಡ್ಲಿಕ್ಕೆ ತುಂಬಾ ಇದೆ ಅಂತ ಅನಿಸ್ತದೆ ಕಲ. 1 ಗಂಟೆ ಸಾಕ ಪರ್ಚೇಸಿಂಗಿಗೆ? ಗೊತ್ತಿಲ್ಲ, ನೋಡ್ಬೇಕು. ಓಕೆ, 1 ಗಂಟೆ ಕೂಡ ಸಾಕಾಗ್ಲಿಕ್ಕಿಲ್ಲ, ಯಾಕೆಂದ್ರೆ ಪರ್ಚೇಸಿಂಗ್ ತುಂಬಾ ಇದೆ ಅಂತೆ. ಸೊ ಓಕೆ, ತಗೊಳ್ಲಿಕ್ಕಿಲ್ಲ, ನೋಡ್ಲಿಕ್ಕೆ ಮಾತ್ರ ಅಲ್ಲ. ಓಕೆ ಗೈಸ್, ಅಂಡ್ ಇವರು ಬ್ಯಾಂಗ್ಳೂರಿಂದ ಬಂದಿದ್ದಾರೆ ಇಲ್ಲಿ. ಆಕ್ಚುಲಿ ಇವರು ಬಂದದ್ದು ಬೀಚ್ ನೋಡೋಕೆ, ಹಾಗೇನೆ ಕಾರ್ಕಳದಲ್ಲಿ ಇವರು ಸಿಕ್ಕಿದ್ರು. ಇವರೀಗ ಇಲ್ಲಿಗೆ ಕೂಡ ಬರ್ತಾ ಇದ್ದಾರೆ. ತುಳುನಾಡಿನ ಪರಶುರಾಮ ಥೀಮ್ ಪಾರ್ಕ್ಗೆ ಬರ್ತಾ ಇದ್ದಾರೆ. ಇದೆ, ಬಹಳ ಖುಷಿ ಆಗ್ತಾ ಇದೆ ನೋಡಿ. ಓಕೆ ಓಕೆ, ಫುಲ್ ಫ್ಯಾಮಿಲಿ ಸಮೇತ ಬಂದಿದ್ದೀರಿ ಸರ್? ಹೌದು, ಫುಲ್ ಫ್ಯಾಮಿಲಿ ಸಮೇತ. ಆಕ್ಚುಲಿ ನನ್ನ ಮಗ ಬೀಚ್ ನೋಡಿಲ್ಲ, 3-4 ವರ್ಷ ಅವನಿಗೆ. ಓಕೆ, ನೈಸ್. ಬೀಚ್ಗೋಸ್ಕರ ಬಂದ್ವಿ, ಆದ್ರೆ ಬೀಚಿಗೆ ಹೋಗಕ್ಕಿದ್ದೇನೆ ನಾಳೆ. ಓಕೆ, ನೋಡಿ ಬಹಳ ಖುಷಿ ಆಯ್ತು. ಮೈಸೂರು ದಸರಾ ನೋಡ್ದಂಗೆ ಆಗ್ತಾ ಇದೆ. ಹಂಗೇನೆ ಇದೆ. ನನ್ನ ಮಗಳು ಮೈಸೂರಿಗಿನ್ನ ಚೆನ್ನಾಗಿ ಮಾಡಿದ್ದಾರೆ ಅಂತ. ಓಕೆ ಓಕೆ, ಬಹಳ ಖುಷಿ ಆಯ್ತು. ಅಲ್ಲಿಯವರೇ ಮಾಡಿದ್ದು ಆಕ್ಚುಲಿ. ಅಂದ್ರೆ ಇದ್ರ ಮೈಸೂರು ದಸರಾ ಇದು ಮಾಡುವವರೇ, ಲೈಟಿಂಗ್ಸ್ ಮಾಡುವವರೇ ಇಲ್ಲಿ ಆಕ್ಚುಲಿ ಲೈಟಿಂಗ್ಸ್ ಮಾಡ್ತಾ ಇದ್ದಾರೆ. ಹೇಳ್ತಾನೆ ಈಗ ಅವ್ನಿಗೆ ಈಗ ಆಟ ಸಾಮಾನುಗಳು ಬೇಕು. ಸೊ ಶಾಪ್ಸ್ ಗಳೆಲ್ಲ ಸುಮಾರಿದೆ, ನೀವು ಅಬ್ಸರ್ವ್ ಮಾಡಬಹುದು. ಇದು ಮಾಡ್ತೇನೆ, ಇದು ಆಕ್ಚುಲಿ ಗೆರಟೆಯಲ್ಲಿ ಆಕ್ಚುಲಿ ಮಾಡಿದ್ದಾರೆ. ಸೊ ಬಹಳ ಚೆನ್ನಾಗಿದೆ. ಮಾಡಿದ್ದಾರೆ, ಬಹಳಷ್ಟು ಚೆನ್ನಾಗಿದೆ. ಸ್ಟಾಲ್ ನಂಬರ್ 29 ಅಲ್ಲಿದೆ. ಸ್ಟಾಲ್ ನಂಬರ್ 29 ಅಲ್ಲ ಸರ್? ಸ್ಟಾಲ್ ನಂಬರ್ 29 ಅಲ್ಲಿದೆ. ಸೊ ವೆರೈಟಿ ಆಗಿದೆ, ಬಹಳಷ್ಟು ಬ್ಯೂಟಿಫುಲ್ ಆಗಿದೆ, ಡಿಫ್ರೆಂಟ್ ಆಗಿ ಮಾಡಿದ್ದಾರೆ. ಲೇಡೀಸ್ ಪರ್ಚೇಸ್ ಇಲ್ಲಿ ಮಾಡ್ತಾ ಇದ್ದಾರೆ. ಅತಿಗೆ ಏನಾದ್ರು ಆಕ್ಚುಲಿ ಬೈ ಮಾಡಿದ್ರಾ? ಖಾಲಿ ಅಬ್ಸರ್ವ್ ಮಾಡೋದಷ್ಟೇ, ಬೈ ಮಾಡ್ಲಿಕ್ಕಿಲ್ವಾ? ಓಕೆ ಓಕೆ, ಫೈನ್. ಸೊ ಆಲ್ಮೋಸ್ಟ್ ಕಾರ್ಕಳ ಉತ್ಸವದನೇ ಇದೆ. ಸೊ ಕಾರ್ಕಳ ಉತ್ಸವದಲ್ಲಿ ಏನೆಲ್ಲ ಇದೆನೋ ಅದೆಲ್ಲ ಮೆಟೀರಿಯಲ್ಸ್ ಇಲ್ಲಿದೆ. ಎಲ್ಲಿಂದ ಕೇರಳ, ಕಣ್ಣೂರು. ಓಕೆ, ನೈಸ್. ಸರ್, ಇದು ನಮಗೆ ಕಾರ್ಕಳ ಉತ್ಸವದಲ್ಲಿ ಸಿಗ್ಲಿಲ್ಲ ನೋಡ್ಲಿಕ್ಕೆ. ಸೊ ಇವ್ರು ಬರ್ಲಿಲ್ಲ ಕಾರ್ಕಳ ಉತ್ಸವ ಆಲ್ಮೋಸ್ಟ್. ಅದಾದ್ಮೇಲೆ ಓ, आपका हस्बैंड का वर्क है क्या वो? वाह, नाइस. ಯಾವುದಾದ್ರೂ ಬೈ ಮಾಡಿದ್ದೀರಾ? ಇಲ್ವಾ? ಹೌದಾ, ಸರಿ ಸರಿ. ಎಕ್ಸ್ಪೀರಿಯನ್ಸ್ ಬಹಳ ಚೆನ್ನಾಗಿದೆ. ನೀವು ಅಲ್ಲಿಂದ ಆನ್ ದಿ ರೋಡ್ ಬರುವಾಗ ಲೈಟಿಂಗ್ಸ್ ಎಲ್ಲ ಹೇಗಿತ್ತು? ಲೈಟಿಂಗ್ಸ್ ಎಲ್ಲ ಬಹಳ ಚೆನ್ನಾಗಿತ್ತ? ನೈಸ್. ಓಕೆ,
ಸೊ ಇದೀಗ ಫಸ್ಟ್ ಲೈನ್ ಅಲ್ಲಿ ಇದ್ದೇವೆ ಶಾಪ್ ಇದು. ಇನ್ನೂ ಕೂಡ 3-4 ಲೈನ್ಸ್ ಇದೆ ಅಂತೆ. ಸೊ ನೋಡ್ತಾ ನೋಡ್ತಾ ಹೋಗುವ. Beautiful work, ma'am. It's very nice. Banana buy. Banana what? Banana buy. Oh, okay, nice. ಎಲ್ಲಾமே banana. ಇಲ್ಲೊಂದು ಸ್ಪೆಷಲ್ ಇದೆ ಬಿಡಿ. ಇದೆಲ್ಲ ಡಾಲ್ ಮಾಡಿರೋದು ಬನಾನಾ ಥ್ರೆಡ್ ಇಂದ, ಅಂದ್ರೆ ಬಾಳೆ ಗಿಡ ಅಂತ ಏನು ಹೇಳ್ತೇವೋ ಅದ್ರದ್ದು ನಾರಿನಿಂದ ಮಾಡಿದ್ದಾರೆ. ನೀವು ಅಬ್ಸರ್ವ್ ಮಾಡಬಹುದು, ಇದೆಲ್ಲ ಬನಾನಾ ಥ್ರೆಡ್ ಇಂದ ಮಾಡಿರುವಂತದ್ದು. ಯಾವ ಯುವರ್ ನೇಮ್ ಪ್ಲೀಸ್? ಲೀಲಾ. ಲೀರಾ. ಲೀಲಾ. ಲೀಲಾ. L-E-L-A. ಹಾ, ಲೀಲಾ. ಓಕೆ, ಲೀಲಾ ಅವರು. ಸೊ ಬಹಳಷ್ಟು ಇದು ಆಕ್ಚುಲಿ ಬಾಳೆದು ಇದರಲ್ಲಿ ಮಾಡಿರುವಂತದ್ದು, ನಾರಲ್ಲಿ. ಸೊ ಎಷ್ಟೊಂದು ಬ್ಯೂಟಿಫುಲ್ ಆಗಿದೆ ನೋಡಿ, ಬಾಳೆದು ನಾರಲ್ಲಿ ಇದು ಮಾಡಿರುವಂತದ್ದು. ಕನ್ಯಾಕುಮಾರಿ. ಹಾ, ಇವಾಗ ಪ್ಲೇಸ್ ಕನ್ಯಾಕುಮಾರಿ. ಕನ್ಯಾಕುಮಾರಿ. ಓಕೆ. ಸೊ ಇಲ್ಲಿ ಕೂಡ ಎಸ್ ಆಯೇಗಾ ಒನ್ ಮಿನಿಟ್. ಸೊ ಇಲ್ಲಿ ಒಂದು ಬಹಳಷ್ಟು ಚೆನ್ನಾಗಿ ವರ್ಕ್, ಹ್ಯಾಂಡ್ ಮೇಡ್ ನಾನು ಮ್ಯಾಗ್ನೆಟಿಕ್ ಸರ್. क्या बोलते हैं वो वर्क को? हैंडमेड Embroidery work. एम्ब्रॉयडरी वर्क. ओके, एम्ब्रॉयडरी वर्क. आप एक कहाँ से? Gujarat. ओके, गुजरात से. ओके. ಬ್ಯೂಟಿಫುಲ್ ವರ್ಕ್. ಇದು ಮನೆಗೆ ಅಥವಾ ನಿಮ್ಮ ಪರ್ಸನಲ್ ಯೂಸ್ಗೆಲ್ಲ ಬಳಸಬಹುದು. ಬಹಳಷ್ಟು ಚೆನ್ನಾಗಿದೆ. ಸೊ ಎಲ್ಲವೂ ಆಲ್ಸೋ ಹ್ಯಾಂಡ್ ಮೇಡ್ ವರ್ಕ್. ವಿಷಯ ನೈಸ್, ಆಸಮ್. ಅದು ಇದಕ್ಕೆ ಡೋರ್ ಓಕೆ, ಲಾನೆ ಕಾ. Door hanging. ಓಕೆ, ಡೋರ್ ಹ್ಯಾಂಗಿಂಗ್. ವಾವ್, ನೈಸ್. ಸೊ ಸ್ಟಾಲ್ ನಂಬರ್ 59. ತುಂಬಾನೇ ವರ್ಕ್ ಇದೆ. ಯಾವುದನ್ನು ಕವರ್ ಮಾಡೋದು, ಯಾವುದನ್ನು ಬಿಡುವುದು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಇಲ್ಲಿ ಆಲ್ಸೋ ಪೇಂಟಿಂಗ್ ಇದೆ ನೋಡಿ, ವಿಷಯ ಮಧುಬನಿ ಅವಕ್ಕೆ ಪೇಂಟಿಂಗ್. ಎಸ್ ಸರ್, ವಿಲಾಗಿಗೆ. ಇಡೀ ದೇವರ ಜನಾಂಗದ ಒಂದು ಆದಿವಾಸಿ ಕಲೆ. ಇದು ಮದುವೆ ಮತ್ತು ಹಬ್ಬಗಳಲ್ಲಿ ಮಾಡುವಂತ ಒಂದು ಕಲೆ ಇದೆ. ಇದಕ್ಕೆ ಆಕ್ಚುಲಿ ಇದಂತ ಹೇಳುದಲ್ಲ, ಹಸೆ ಕಲೆ ಅಲ್ಲ, ಇದು ವರ್ಡ್. ಅಷ್ಟೇ ಯಾರೋ ಗೊತ್ತಿಲ್ಲದವ್ರು ಹೇಳಿರುವಂತ ಪದ. ಹೌದೌದು. ಇದಕ್ಕೆ ಹೆಚ್ಚು ಚಿತ್ತಾರ ಅಂತ ಕರೆಯೋದು. ಚಿತ್ತಾರ ಬರಿ ಅಂದ್ರೆ ಒಂದು ದಾರ ಬರದವಳೆ. ಅದೇ ದಾರದೆಲ್ಲ ಉತ್ತರ ಕನ್ನಡದ್ದು ಇದೆ. ಓಕೆ. ಮತ್ತು ಶಿವಮೊಗ್ಗ ಜಿಲ್ಲೆ, ಓಕೆ. ಸಾಗರ, ಸೊರಬ, ಹೊಸನಗರ,
ತೀರ್ಥಹಳ್ಳಿ ಕೆಲವು ಭಾಗ, ಓಕೆ 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 ಸಿದ್ದಾಪುರ, ಸಿರ್ಸಿ, ಓಕೆ ಯಲ್ಲಾಪುರ ಈ ಭಾಗದಲ್ಲಿ ದೇವರ ನಾಯಕರ ಸಂಪ್ರದಾಯದ ಕಲೆ ಇದೆ. ಹಾಯ್ ಗೈಸ್, ಇದು ಆಕ್ಚುಲಿ ಗೋಮಯ ಹರ್ಬಲ್ ಪ್ರಾಡಕ್ಟ್. ಇಲ್ಲಿಯ ಬೈಲೂರಿನ ಸಮೀಪದ ಯರ್ಲಪಾಡಿಯಲ್ಲಿ ಬಡಿಯವರು ಇದನ್ನು ಪ್ರಾಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಪಕ್ಕಾ ದೇಸಿ ತಳಿಯಿಂದ ಮಾಡಲ್ಪಟ್ಟಿದೆ. ಸೊ ಇದೆಲ್ಲ ಸರ್, ಇದೆಲ್ಲ ಆಕ್ಚುಲಿ ನೀವೇ ಇದು ಮಾಡೋದು ಸರ್, ಸ್ವತಃ ತಯಾರಿಸೋದು? ಸ್ವತಃ ಮನೆಯಲ್ಲಿ ತಯಾರಿಸ್ತೇವೆ. ಓಕೆ, ಹೌಸಲ್ಲಿ ತಯಾರಿಸೋದು. ಇದೆಲ್ಲ ಸರ್ ಇದು ವಚನಾಮೃತ ಅಂತ ಹೇಳಿ ಓಕೆ, ಮತ್ತೆ ಹೇರ್ ಬಂದಾಗೆ ಆಯಿಲ್ ಮತ್ತೆ ಶಿಶುಪಾಲನ ತೈಲ ಅಂತ ಹೇಳಿ ಮಸಾಜ್ Okay. ಆಯಿಲ್, ಬೇಬಿ ಮಸಾಜ್ ಆಯಿಲ್, ಓಕೆ ಗೋಮೂತ್ರ ಅರ್ಕ ಇದೆ, ಓಕೆ ಇದು ಫಿನೈಲ್, ಕಾನ್ಸಂಟ್ರೇಟೆಡ್ ಫಿನೈಲ್, ಓಕೆ. ಶೀತಾಂಜನ ರೋಲ್ ಆನ್ ಇದೆ. ಏನ್ ಸರ್ ಅದು? ಶೀತಾಂಜನ ಅಂತ ಹೇಳಿ ಶೀತಾಂಜನ. ತಲೆನೋವು, ಶೀತ, ಕೆಮ್ಮು ಇದಕ್ಕೆಲ್ಲ ಒಳ್ಳೆದಾಗ್ತದೆ. ಓಕೆ ಡಿಶ್ ವಾಶ್ ಅಂತ ಹೇಳಿ ಓಕೆ ಪಾತ್ರೆ ತೊಳೆಯೋ soap. ಇದು ಗೋಮಯ ಭಸ್ಮ ಮತ್ತೆ ನೀಮ್ Okay. ಹಾಕಿ ಲಿಂಬೆ ಹಾಕಿ ಮಾಡುವಂತ. ಇದೆಲ್ಲ ಪ್ರಾಡಕ್ಟ್ ಇಲ್ಲೇ ಮಾಡೋದು? ಇಲ್ಲೇ ನೀವು ಬೈಲೂರಲ್ಲೇ ಮಾಡೋದು? ಮನೆಯಲ್ಲಿ. ಗ್ರೇಟ್. ಮತ್ತೆ ಎರಡು ರೀತಿದು ದಂತ ಮಂಜನ ಇದೆ. ಒಂದು ಕಾಲ ದಂತ ಮಂಜನ ಅಂತ ಹೇಳಿ ಓಕೆ ಮಿಲ್ಕ್ ಓಕೆ. ಮತ್ತೆ ಟರ್ಮರಿಕ್ ಹಾಕಿ ಮಾಡುವಂತ. ಹಳದಿದ್ದು. ಹೌದು, ಓಕೆ ಆಂಟಿ ಏಜಿಂಗ್ ಪ್ರಾಪರ್ಟೀಸ್ ಹೈ ಇದೆ ಇದರಲ್ಲಿ. ಓಕೆ ಪಿನ ಇದೆ. ಓಕೆ. ನೋಡಿ ಟೊಪ್ಪಿ ನೋಡ. ಹಾಗೆ ಹೋಗಿದ್ರೆ ಉತ್ತಕ್ಕೂ ನೋಯ್ಸ್ ಬರ್ತದೆ. ನೀರು ಸೊ ಎಕ್ಸಿಬಿಷನ್ ತುಂಬಾ ಇದೆ, ಬಟ್ ಆಕ್ಚುಲಿ ಎಲ್ಲ ಕವರ್ ಮಾಡಕ್ ಆಗಲ್ಲ, ಸೊ ಅಷ್ಟೊಂದಿದೆ. ಲೈಟಿಂಗ್ಸ್ ನೋಡಿ. వావ్, ఎటువంటి టేస్ట్ ఉండే ఓడా ఉందా? కారం ఉందా? ಏನದು? ಎಂತ ಟ್ರಕ್ಕ? ಓಕೆ, ಪೆಟ್ರೋಲ್ ಟ್ಯಾಂಕರ್. ಅದರಲ್ಲೇ ನಾಳೆ ಬೀಚ್ ಹೋಗಕ್ಕ ಅಲ್ವಾ? ಹಾಳಾಗ್ತದ ಅದ್ರ ಮೇಲೆ ಹೋದ್ರೆ? ಸ್ಪರ್ಶ ನನ್ನ ಜೊತೆ ವೀಲಾಗಿಗೆ ಬರ್ತಾ ಇದ್ದಾರೆ ಇನ್ಮೇಲೆ. ಇನ್ನೊಂದು ಸ್ವಲ್ಪ ಸಮಯ ಮತ್ತೆ ಸ್ಪರ್ಶ ಕೂಡ ವೀಲಾಗ್ ಒಟ್ಟಿಗೆ ನನ್ನೊಟ್ಟಿಗೆ ಟ್ರಾವೆಲಿಂಗ್ ಅಂಡ್ ಟ್ರಕ್ಕಿಂಗ್ಗೆ ಜಾಯಿನ್ ಆಗ್ತಿದ್ದಾರೆ. ಸ್ಪರ್ಶ ಟ್ರಕ್ಕಿಂಗ್ ಬರ್ತೀಯಲ್ಲ ನನ್ನ ಜೊತೆ ಇಲ್ವಾ? ನೋಡಿ ಇಲ್ಲಿ ಸ್ಪರ್ಶ, ಇಲ್ಲಿ ನೋಡಿ ಸರ್. ಹೇಗಾಯ್ತು ಸರ್? ಖಂಡಿತ ತುಂಬಾ ಎಂಜಾಯ್ ಮಾಡಿದ್ವಿ ನಾವು. ಅನ್ಎಕ್ಸ್ಪೆಕ್ಟೆಡ್. ನಾಳೆ ಇದು ಕೂಡ ಇದೆ, ಪರಶುರಾಮ ಉದ್ಘಾಟನೆ. ಸೊ ಅವಾಗ ಮೇಲೆ ಇರ್ಲಿಕ್ಕಿಲ್ಲ, ಆಲ್ಮೋಸ್ಟ್ ಹೊರಗಿಂದ ಮಾಡಬಹುದು. ಓಕೆ, ಥ್ಯಾಂಕ್ ಯು. ಎಂಜಾಯ್ ಮಾಡಿದ್ವಿ ಆಕ್ಚುಲಿ. ಓಕೆ ಓಕೆ, ಥ್ಯಾಂಕ್ ಯು. ನಾಳೆ ಪುನಃ ಬೀಚ್ ಬೀಚ್ ಹೋಗ್ಬೇಕು. ಮೊಮ್ಮಕ್ಕಳು ತುಂಬಾ ಆಸೆ ಎಕ್ಸೈಟೆಡ್.